22nd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ ಟೂ ನಂಬರ್ಸ್ ಈಸ್ 2016. ಓಕೆ, ಸೊ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಯಾರನ್ನ ಮಾಡಬೇಕು, HCF ಮತ್ತೆ LCM. ಓಕೆ, ಸೊ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 2016 ಬರ್ತಾ ಇದೆ. ಆಮೇಲೆ ಇಫ್ ಒನ್ ಆಫ್ ದ ನಂಬರ್ಸ್ ಈಸ್ 42. ಓಕೆ, ನಾರ್ಮಲ್ ಆಗಿ ಎರಡು ನಂಬರ್ ಇರುತ್ತೆ ಎ ಬಿ. ಈಗ ಒಂದ್ ನಂಬರ್ 42 ಅಂತ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಯಾವ್ದಂತ ಕಂಡುಹಿಡಿಬೇಕು. ಓಕೆ, ಫೈಂಡ್ ದ ಅದರ್ ನಂಬರ್ ಅಂದ್ರೆ ಬಿ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಫಸ್ಟ್ ಅದನ್ನ ಮಾಡೋಣ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಗೊತ್ತು. ಓಕೆ, ಈಗ HCF ಇಂಟು LCM ಕೊಟ್ಟಿದ್ದಾರೆ, ಅವರು ಎಷ್ಟು 2016 ಅಂತ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ 42 ಅಂತ ಕೊಟ್ಟಿದ್ದಾರೆ, ಬಿ ಕಂಡುಹಿಡಿಬೇಕು. ಓಕೆ, ಸೊ ಏನಾಗುತ್ತೆ, ಈಗ ಇಂಟು 42 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ 42 ಆಗುತ್ತೆ, ಇಸ್ ಈಕ್ವಲ್ ಟು ಬಿ. ಈ ಕ್ಯಾನ್ಸಲ್ ಮಾಡಿದ್ರೆ 221 ಜಾ 2 1 ಜಾ 2 0 ಜಾ. ಓಕೆ, ಇದು ಕೂಡ ಏನಾಗುತ್ತೆ, 2 ಟೇಬಲ್ ಅಲ್ಲಿ 1 ಹೋಗಲ್ಲ, 0 ತಗೊಂಡ್ಮೇಲೆ 16 ಆಗುತ್ತೆ. ಓಕೆ, 2 8 ಜಾ 16 ಆಯ್ತು. ನೆಕ್ಸ್ಟ್ ಮತ್ತೆ 3 7 ಜಾ, ಓಕೆ 3 3 ಜಾ 9, ಎಷ್ಟು ಉಳಿತು 1 ಉಳಿತು 10, ಮತ್ತೆ 3 3 ಜಾ 9, ಮತ್ತೆ 1 ಉಳಿತು 3 6 ಜಾ 18 ಆಗುತ್ತೆ. ಈಗ 7 ಇಂದ ಕ್ಯಾನ್ಸಲ್ ಮಾಡಿದ್ರೆ 7, ಓಕೆ 7 4 ಜಾ 28, ಓಕೆ ಎಷ್ಟು ಉಳಿತು 5 ಉಳಿತು 56, 7 8 ಜಾ 56. ಸೊ ಬಿ ವ್ಯಾಲ್ಯೂ ಏನು 48. ಸೊ ದ ಅದರ್ ನಂಬರ್ ಈಸ್ 48 ಅಂತ ಬರೀಬೇಕು. ಓಕೆ, ಇದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ, ಆಲ್ಸೋ ಫೈಂಡ್ ದ HCF ಆಫ್ ದೋಸ್ ಟೂ ನಂಬರ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಅವನು ಏನ್ ಕೇಳ್ತಾನೆ, ಟೂ ನಂಬರ್ಸ್ ಅಂದ್ರೆ ಇವು 42 ಮತ್ತೆ 48 ಗೆ HCF ಕಂಡಿಡಿ ಅಂತ ಹೇಳ್ತಾನೆ. HCF ಆಫ್ 42 ಮತ್ತೆ 48 ಕಂಡಿ ಅಂತ ಹೇಳ್ತಾನೆ. ಓಕೆ, ಸೊ 42 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗೋಣ. ಏನಂತ ಬರೀಬಹುದು, ಇದು 2 21 ಜಾ 3 7 ಜಾ 7 1 ಜಾ. ಅದೇ 48 ನ ಬರೆದ್ರೆ ಏನಾಗುತ್ತೆ, 2 24 ಜಾ 2 12 ಜಾ 2 6 ಜಾ 2 3 ಜಾ 3 1 ಜಾ. ಸೊ ಈಗ ನಾನು 42 ನ ಏನಂತ ಬರೀಬಹುದು ನೋಡ್ರಿ, 2 ಇಂಟು 3 ಇಂಟು 7 ಅಂತ ಬರೀಬಹುದು. 48 ನ ಏನಂತ ಬರೀಬಹುದು, 4 2 ಇದಾವೆ 1 3. ಓಕೆ, 4 2 ಇದಾವೆ ಇಂಟು 3. HCF ಅಂದ್ರೆ ಏನು, ಕಾಮನ್ ಇರೋದು ಮಾತ್ರ ಬರೀಬೇಕು. ಕಾಮನ್ ಏನಿದೆ, ಇಬ್ಬರಲ್ಲೂ 2 ಇದೆ, ಆಮೇಲೆ ಇಬ್ಬರಲ್ಲೂ 3 ಇದೆ. ಓಕೆ, 2 ಒಂದು ಕಾಮನ್ ಇದೆ, ಇನ್ನೊಂದು 3 ಒಂದು ಕಾಮನ್ ಇದೆ. 2 3 ಜೆ ಎಷ್ಟು 6. ಸೊ HCF ಬಂದ್ಬಿಟ್ಟು 6. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು, ಓಕೆ ಸೆಟ್ ಟು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.